ಅವಂದೇನ್ರಿ ಅವ್ನ್ ಶಕ್ತಿ ಕುಮಾರ್ ಒಳ್ಳೆ ಮನುಷ್ಯ, ಬಟ್ ಅವ್ನ್ ಮಾಡೋ ಕೆಲ್ಸ ಏನ್ರಿ ಬರೇ ಕಾಲ್ ಎಳೆ ಕೆಲ್ಸ ಮಾಡ್ತಾನ. ಅದ್ರಗೋಸ್ಕರ ನಾ ಅಂದೆ ಅವನಿಗೆ ಖಂಡಿಸ್ಬೇಕಾಗ್ತದಪ್ಪ. ಒಂದು ಯಾವ್ದೇ ಒಂದು ವ್ಯಕ್ತಿ ಅದನಲ್ಲ, ಹ್ಮ್ ಠೀಕ್ ಅದ ಅವ್ನ್ ತಪ್ಪು ಮಾಡ್ಯಾನಂತೆ ಅಲ್ಲ, ಸುಧಾರಸಂದ್ ಹೇಳು. ಹ್ಮ್ ಆದ್ರ ಮಂಜು ಕುಕ್ನೂರ್ಗ್ ನೀವ್ ಬೆಳೆಸಿದ್ರಪ್ಪ ಅಂದ್ರ ಒಂದು ಗಾಂಜಾ ಗಿಡ ಬೆಳ್ಸಂಗ್ ಆಗುತ್ತೆ ಅಂತಾನು. ಹ್ಮ್ 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 ಅದ್ರ ಅರ್ಥ ಏನು, ಇವ ಮಂಜು ಕುಕ್ನೂರ್ ಇವ್ನಿಗೆ ಗೊತ್ತ ಹಿಡ್ಲಿಲ್ಲ, ಅದ್ರ ಸಲುವಾಗಿ ಇವ ನನ್ ಗಾಂಜಾ ಗಿಡ ಬೆಳ್ಸಂಗ ಅಂತಂದ್ ಹೇಳ್ಬಿಟ್ಟ. ಈ ನಾಳೆ ನಮ್ ಫ್ರೆಂಡ್ಸ್ ಅದಾರ, ಫಯಾಜ, ಸದ್ದಾಮ, ರಿಯಾಜ, ಹ್ಮ್ ಅಕ್ಬಲ, ಇಸ್ಮಾಯಿಲ, ಯಾವ್ದೇ ಇವ್ರು ನಾವ್ 4 ಮಂದಿ ಹೋಗೋ ಟೈಮ್ದಾಗ ಯಾರಿ ಶಕ್ತಿ ಕುಮಾರಪ್ಪ ಅಂತಂದ್ರ ಅವ್ರಿಗೆ ಒಂದ್ ನಿಮಿಷ ಇರೋ, ನೀನು 1999 ನೀನು ದಾವೂದ್ ಇಬ್ರಾಹಿಂ ಜೊತೆ ಬಾಂಬ್ ಕೇಸ್ನಾಗ ಇದ್ದಿರ್ಬೋದು, ನಿಂಗೆ ಇಂಟರ್ವ್ಯೂ ತಗೋತೀನಿ, ಇದಕ್ಕೂನು ಅವ ಅಂಜಲ್ಲ ರೀ. ಬರೋಬರ್ ಅಲ್ವಾ? ಕರೆಕ್ಟ್ ಕರೆಕ್ಟ್. ಅದಕ್ ನಾ ಅಂದೆ ಅವ್ರಿಗೆ, ಹ್ಮ್ ಅದ್ರಗೋಸ್ಕರ ಇದು ನೀ ಮಾಡೋದ್ ನೀ ಸ್ವಂತ ಅಂತೆಲ್ಲ, ನಾವೆಲ್ಲ ಕೆಟ್ಟ ಕೆಲ್ಸ ಬಿಟ್ಟಿವಿ, ಪದಗಳನ್ನ ಯೂಸ್ ಮಾಡೋದ್ ಬಿಟ್ಟಿವಿ ಅಂತೆಲ್ಲ ಅವರು ಬಿಡ್ತಾರ. ನಾನೇ ಸ್ವತಃ ಹೇಳಿನಲ್ಲ, ಆಯ್ತು ನಾವು ಇನ್ ಮುಂದೆ ಯಾವ್ದೇ ಒಂದು ವ್ಯಕ್ತಿ ಅಶ್ಲೀಲ ಸಾಂಗ್ಸ್ ಗಳನ್ನ ಹಾಡೋದಿಲ್ಲ, ಮುಗೀತು, ಸಿಂಪಲ್. ನೀ ಟಾರ್ಗೆಟ್ ಮಾಡ್ಬೇಡ ಅಂದೆ ನಾನು ಅವನಿಗೆ. ಇಲ್ಲಿ ಈಗ ನೀವು ಮತ್ತೆ ಶಕ್ತಿ ಕುಮಾರ್ ಏನಾದ್ರು ಫೋನಲ್ಲಿ ಮಾತಾಡಿದ್ರಾ ಅಥವಾ ಏನು? ಇಲ್ಲ ಇಲ್ಲ ರೀ, ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಮಾತ್ರ ಚರ್ಚೆ. ಹಾ, ಅಷ್ಟೇ ರೀ. ಅವನಿಗೆ ಯಾವಾಗ ನಾ ಬೈದಲ್ಲ ಅವಾಗ ಅಷ್ಟೇ ವ್ಯೂಸ್ ಹೆಚ್ಚಾಗ್ಬಿಡ್ತು. ಹ್ಮ್ ಅವನಿಗೆ ಮಾತಾಡೇ ಇಲ್ಲ ರೀ ನಾನು. ಅಂದ್ರೆ ಶಕ್ತಿ ಕುಮಾರ್ ಒಂದು ಆರೋಪ ಮಾಡ್ತಿದ್ದಾರೆ, ವ್ಯೂಸ್ಗೋಸ್ಕರ ಮಾಡ್ತಿದ್ದಾರೆ, ಯಾವುದು ಇದೆಲ್ಲ ಅವರು ಅಂತ. ಹಾ 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 ಅಂದ್ರೆ ನೀವು ವ್ಯೂಸ್ಗೋಸ್ಕರ ಮಾಡ್ತಾ ಇದ್ರಿ ಅಂತ ಅವ್ರು ಹೇಳ್ತಿರೋದು. ಅಂದ್ರೆ ಅಂದ್ರೆ ಸತ್ಯನಾ ಅಂತ? ಇಲ್ಲ ರೀ, ಆಕ್ಚುಲಿ ನನಗೆ ಈ ಸೋಷಿಯಲ್ ಮೀಡಿಯಾದ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾ ಅಭ್ಯಾಸ ಮಾಡೋದು ಯಾವ್ದು ಅಧ್ಯಾತ್ಮ ವಾಚನಕಾರ. ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಸ್ವಲ್ಪ ನಮಗೂ ಮಂದಿ ಏನಂದ್ಬಿಡ್ತಾರೆ, ನೀವು ಇರೋ ಶೈಲಿ ಯಾವುದು, ಮಾತಾಡೋದು ಯಾವ್ದು ಮಾತಾಡ್ತೀರಿ, ಇದೆಲ್ಲ ನಿಮ್ಗೆ ಎದಕ್ ಬೇಕು? ಎಸ್, ನನ್ನ ಪ್ರಶ್ನೆನೂ ಅದೇ. ಈ ಪ್ರಶ್ನೆ ನಿಮ್ಮ ಬಾಯಿಂದನೇ ಕೇಳೋಣ ಅಂತಾನೆ ಹಾ ನಾನು ಇಲ್ಲಿವರೆಗೂ ಬಂದೆ. ಈ ಆಧ್ಯಾತ್ಮ ಈ- ವಾಚಕ ಮಾಡುವಂತವ್ರಿಗೆ ಈಗ ಹಾ ಅಧ್ಯಾತ್ಮದ ಗುರಿನೇ ಬೇರೆ. ಹಾ 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 ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾ ಈಗ ಫಾರ್ ಎಕ್ಸಾಂಪಲ್ ಈಗ ಶಕ್ತಿ ಕುಮಾರ್ ಅವ್ರ ವಿಚಾರ ಬಿಟ್ಬಿಡೋಣ. ಹಾ ಇವಾಗ ನಾನೇ ಒಬ್ಬ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗತ್ತೆ. ನಾನು ಹಾ ಯಾರೋ ಹಾ ಈಗ ನಮ್ದು ನಿಮ್ದು ವಿಚಾರ ಇಟ್ಕೊಳ್ಳೋಣ. ನಾನು ಈಗ ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಹ್ಮ್ 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 ಈಗ ನಾನು ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದೀನಿ ಅಂದಾಗ ಆಧ್ಯಾತ್ಮ ಹ್ಮ್ ಅಧ್ಯಯನ ಮಾಡುವಂತ ವ್ಯಕ್ತಿಯಲ್ಲಿ ಹ್ಮ್ ಅವನಿಗೂ ಒಳ್ಳೇದಾಗ್ಲಿ ಅಂತ ಬಯಸುವಂತದ್ದು ಇರತ್ತೆ. ಹಾ ಹೌದಲ್ವಾ? ಬರೋಬರ್. ಇದಾದಾಗಿನು ಈಗ ಯಾರೋ ಒಬ್ರು ಏನೋ ಒಂದು ಮಾತನಾಡ್ತಿದ್ದಾರೆ ಅಂದಾಗ ಹಾ ಅವನ ಅಪೋಸಿಟ್ ಮಾತನಾಡುವಂಥದ್ದು ಎಷ್ಟು ಸರಿ ಅನ್ನೋದು. ಈಗ ಮಾತಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈಗ ಹಾ ನೀವು ಹಾ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅಥವಾ ಇನ್ಯಾವುದೋ ಒಂದು ಸ್ಥಾನದಲ್ಲಿ ಇದ್ದಿದ್ರೆ ಹ್ಮ್ ಹ್ಮ್ ಈಗ ಕಾನೂನು ರೀತಿಯಲ್ಲಿ ಯೋಚನೆ ಮಾಡಿ ಆದ್ರೆ ಓಕೆ, ಮಾತನಾಡ್ಬೋದು. ಹ್ಮ್ ಎಲ್ರಿಗೂ ಕೂಡ ಮಾತನಾಡುವಂತ ಅವಕಾಶ ಇದೆ. ಎಲ್ರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವ ಅವಕಾಶ ಇದೆ. ನಾನು ಅದನ್ನ ಹ್ಮ್ ತಪ್ಪು ಅಂತ ಹೇಳೋದಿಲ್ಲ. ಒಬ್ಬ ಹ್ಮ್ ಹ್ಮ್ ಆಧ್ಯಾತ್ಮ ಓದುವಂತ ವ್ಯಕ್ತಿ ಹ್ಮ್ ಸಾಮಾನ್ಯ ಜನರನ್ನ ಬಗ್ಗೆ ಮಾತನಾಡೋದು ಎಷ್ಟು ಸರಿ ಅಂತ. ಇಲ್ಲ, ಸರಿ ಇಲ್ಲ. ಆದ್ರೆ ಸಾಮಾನ್ಯ ಜನರು ಏನ್ ಮಾಡ್ತಾ ಇದಾರೆ, ಅವರು ಯಾವ ತರ ಬದುಕ್ಬೇಕು, ಯಾವ ತರ ಮಾತಾಡ್ಬೇಕು ಅನ್ನೋ ಅವ್ರು ಮರ್ತು ಬಿಟ್ರ. ಅದ್ರಗೋಸ್ಕರ ಅವ್ರಿಗೆ ನಾನು ಧ್ವನಿ ಎತ್ತಿ, ಈ ಒಬ್ಬ ಮ್ಯೂಸಿಕ್ ಮೈಲಾರಿ ಅವ್ ತಪ್ಪು ಮಾಡ್ಯಾನ ಅಂತಿರಲ್ಲ, ಸರಿ ಓಕೆ, ಅದು ನಾವು ನೋಡಿಲ್ಲ, ಇಲ್ಲ ಇಲ್ಲ, ಯಾರು ನಾವು ತಪ್ಪು ನೋಡೇ ಇಲ್ಲ. ಮಾಡ್ಯಾರ ಅಂತ ನಾವ್ ಎಲ್ಲೂ ಹೇಳಿಲ್ಲ. ಒಂದು ಆರೋಪ ಹಾ, ಬಂದಿದೆ ಅಷ್ಟೇ. ನಾವಾದ್ರೂ ಆಯ್ತು, ಆರೋಪ. ನೀವಾದ್ರೂ ಆಯ್ತು, ಹ್ಮ್ ಎಲ್ರು ಕೂಡ ಹೇಳೋದು ತಪ್ಪು ಹ್ಮ್ ಮಾಡಿದ್ದಾರೆ ಅಂತ ಹೇಳುವಂತ ರೈಟ್ಸ್ ಯಾರಿಗೂ ಕೂಡ ಇಲ್ಲ. ಅದಕ್ಕೆ ಇಲ್ಲ. ಕಾನೂನಿದೆ. ಹಾ. ಕಾನೂನು ರೀತಿಯಲ್ಲಿ ಏನಾಗ್ಬೇಕು ಅದು ಆಗ್ತಿರತ್ತೆ. ಸೊ ಈಗ ಆ ಹ್ಮ್ ಆ ವ್ಯಕ್ತಿ ಮಾತ್ರ ಆರೋಪಿ. ಬರೋಬರಿ. ಹಾ, ಆರೋಪಿ ಅಂತ ಹೇಳ್ಬಹುದು ಹೊರತು ಅವನು ಹ್ಮ್ ತಪ್ಪಿತಸ್ಥ ಅಥವಾ ಅಪರಾಧಿ ಅಂತ ನಾವು ಹೇಳೋದಕ್ಕಾಗಲ್ಲ. ಬರೋಬರಿ ಬರೋಬರಿ. ಹಾ. ಈಗ ಅಪರಾಧಿ ಅಂತಾನೂ ಕೂಡ ಯಾರು ಹೇಳ್ತಾ ಇಲ್ಲ, ಆರೋಪಿ ಅಂತಾನೆ ಹೇಳ್ತಾ ಇರೋದು. ಆರೋಪಿ ಅಂತಾನೆ ಎಲ್ರು ಒಪ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಹ್ಮ್ ಒಂದು ದೂರು ಹ್ಮ್ ದಾಖಲಾಗಿ ಆ ವ್ಯಕ್ತಿ ಬಂಧನ ಆಗಿ ಈಗಾಗಲೇ ಹ್ಮ್ ನ್ಯಾಯಾಂಗ ಬಂಧನದಲ್ಲಿದ್ದು ಮತ್ತೆ ಆ ಹ್ಮ್ ವ್ಯಕ್ತಿ ಹ್ಮ್ ಏನು ಒಂದು ಬೇಲ್ಗೋಸ್ಕರ ಅಪ್ಲೈ ಮಾಡಿ ಹ್ಮ್ ಬೇಲನ್ನ ಹ್ಮ್ ಕೋರ್ಟ್ ಕೂಡ ವಜಾಗೊಳಿಸಿ, ಹ್ಮ್ ಸೊ ಹ್ಮ್ ಇಷ್ಟೆಲ್ಲ ಹ್ಮ್ ಪ್ರೊಸೆಸ್ ಆಗಿದೆ ಅಂದಾಗ ಹ್ಮ್ ಸೊ ಹ್ಮ್ ಇಲ್ಲಿ ಇದು ಸೂಕ್ತನಾ ಅಂತ. ಈಗ ಮ್ಯೂಸಿಕ್ ಮೈಲಾರಿ ಬಗ್ಗೆ ಅಥವಾ ಮ್ಯೂಸಿಕ್ ಮೈಲಾರಿ ಹೆಸರನ್ನ ಇಟ್ಕೊಂಡು ಹ್ಮ್ ಅವ್ರು ಹ್ಮ್ ಹ್ಮ್ ಮಾಡಿದ್ದೇ ಸರಿ ಅನ್ನೋದು ಅಥವಾ ಅವ್ರು ಹ್ಮ್ ಏನು ಏನು ಅಪರಾಧನೇ ಮಾಡಿಲ್ಲ ಅಂತ ಹೇಳೋದು ಹ್ಮ್ 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 ಯಾಕೆ? ಹ್ಮ್ ನಾನು ಯಾಕೆ ಈ ಪ್ರಶ್ನೆ ನಿಮ್ಮನ್ನ ಕೇಳ್ತಾ ಇದ್ದೀನಿ ಅಂದ್ರೆ ಹ್ಮ್ ನಮ್ಮ ಕಾನೂನು ಒಂದು ಇದನ್ನ ಹೇಳುತ್ತೆ. ಅಂದ್ರೆ ಈಗ ಅದು ತನಿಖೆ ಹಂತದಲ್ಲಿ ಇರಬೇಕಾದಂತ ಸಂದರ್ಭದಲ್ಲಿ ಹ್ಮ್ ಹ್ಮ್ ನಾವ್ಯಾರು ಕೂಡ ತೀರ್ಮಾನ ನೀಡೋಕ್ಕಾಗಲ್ಲ. ಬರೋಬರ್. ಹಾ. ಈಗ ನೀವು ಕೂಡ ಕೆಲವೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ರಿ ಮೈಲಾರಿ ಏನು ತಪ್ಪೇ ಮಾಡಿಲ್ಲ. ಓಕೆ, ಹ್ಮ್ ಹ್ಮ್ ತಪ್ಪೇ ಮಾಡಿಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರದ್ದು ಕುಟುಂಬ ಇದೆ, ಯಾರು ಹ್ಮ್ ಕೂಡ ಅವ್ರಿಗೆ ಕೆಟ್ಟದ್ ಬಯಸುವಂತ ಮನಸ್ಥಿತಿ ಇಲ್ಲ. ಹ್ಮ್ ಬಟ್ ಹ್ಮ್ ಹ್ಮ್ ಕಾನೂನು ಅಂತ ಬಂದಾಗ ಒಂದು ಆರೋಪ ಇರುವಂತ ವ್ಯಕ್ತಿನ
ಹ್ಮ್. ಪೋಟ್ರೆ ಮಾಡೋದು ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ. ಹಾ, ಇದು ನಾನು ಖಂಡಿಸ್ತೀನಿ. ಆದ್ರೆ ನಾವು ಆ ಮ್ಯೂಸಿಕ್ ಮೈಲರಿ ಬಗ್ಗೆ ನಾವು ಜಾಸ್ತಿ ಮಾತಾಡೋಕ್ಕಿಂತ ಇವರು ನಾ ಶಕ್ತಿ ಕುಮಾರ್ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇವನು ಬರೀ ಅವ್ರ ಕಾಲ್ ಎಳೆ ಕೆಲಸ ಮಾಡ್ತಾನ. ಈ ಶಕ್ತಿ ಕುಮಾರ ಮ್ಯೂಸಿಕ್ ಮೈಲರಿ ಹಾಂಗ್ ಮಾಡ್ದ ಹಿಂಗ್ ಮಾಡ್ದ, ನೀ ಯಾಕಂತಿ? ಆಯ್ತು, ಇನ್ ಮುಂದೆ ಮಾಡಿದಪ್ಪ ತಪ್ಪಾಗಿರ್ಬೋದು, ಇನ್ ಮಾಡಿರ್ಬೋದು, ದೇವ್ರಿಗೆ ಗೊತ್ತಾ. ಇನ್ ಮುಂದಾದ್ರು ನಿನ್ ಬೇಲ್ ಅದು ಸಿಕ್ಕ ಮ್ಯಾಲ ನೀ ಬಾ ಒಳ್ಳೆವನ ಬದುಕು, ಇದು ಒಂದು ಸಂದೇಶ ಕೊಡುವಪ್ಪ. ನೀ ಹೋಗಿ ಹೋಗಿ ಹಾಂಗ್ ಮಾಡ್ದಿ ಹಿಂಗ್ ಮಾಡ್ದಿ ಅಶ್ಲೀಲ ಪದ ಇವರು ಜಮ್ಕಂಡಿ. ಇವ್ರೆಲ್ಲಾರ ಏನೋ ಸಿಂಗರ್ ಅದಾರಲ್ಲ, ಎಲ್ಲಾರ ಅಂತಾರ ಇಲ್ಲ ರೀ ನಾವ್ ಬಿಡ್ತೀವಿ. ಅಂದ್ರು ನಾವ್ ಇವರು ಜಮ್ಕೊಂಡ್ ಜೊತೆ ನಾವ್ ಸ್ಟ್ರೈಕ್ ಮಾಡ್ತೀನಿ, ಆಂದೋಲನ ಮಾಡ್ತೀನಿ. ಯಾವ ನ್ಯಾಯ? ಈಗ ನೋಡ್ರಿ, ಸಂಜು ಬಸ್ಯಾ ಅವ ಕಾಲ್ ಮಾಡಿ, ಹಲೋ ಹೇಳಿ ಹೇಳಿ, ಕೇಳಿಸ್ತೇವೆ. ಸಂಜು ಬಸ ಅವನಿಗೆ ಕಾಲ್ ಮಾಡ್ದ, ಶಕ್ತಿ ಕುಮಾರ್ ಕಾಲ್ ಮಾಡಿ ಅಂತಾನ, ಇಲ್ಲಣ್ಣ ನಾ ಬರಕ್ ಆಗಲ್ಲ, ಆದ್ರೆ ನಾವು ಇವತ್ತಿನ ಹಿಡಿದು ಅಶ್ಲೀಲ ಪದಗಳನ್ನ ಜನಪದನ ಬಿಟ್ಬಿಡ್ತೀವಿ, ಡಬಲ್ ಮೀನಿಂಗ್ ಯಾವ್ದು ಯೂಸ್ ಮಾಡಲ್ಲ. ಅವ ಹೇಳಿದ ತಕ್ಷಣ ಅವನಿಗೆ ಬಿಟ್ಬಿಟ್ಟ. ಆದ್ರ ಇವರು ಜಮ್ಕಂಡಿ ಕೂಡ ಕಾಲ್ ಮಾಡಿ ಹೇಳಕತ್ತ ಇವನಿಗೆ, ಇಲ್ರಿ ಅಣ್ಣ ನಾವ್ ಬಿಡ್ತೀವಿ, ನಾವ್ ಯಾವ್ದು ಹಾಡಲ್ಲ. ನೀ ಬಂದು ನೋಡು, ನೀ ಎಲ್ಲೇ ಬಂದ್ರು ನಿನಗೆ ನಾವ್ ವಿರೋಧ ಮಾಡ್ತೀವಿ, ಆಂದೋಲನ ಮಾಡ್ತೀವಿ. ಯಾವ ಇದು ನ್ಯಾಯ? ಯಾವತ್ತು ಸ್ಟಾರ್ಟ್ ಆಗಿದೆ ಆ ತರ ಶಕ್ತಿ ಕುಮಾರ್ ಅವ್ರು ಮಾತನಾಡಕ್ ಪ್ರಾರಂಭಿಸಿದ್ದೆ ಅವಾಗ? ಮೊನ್ನೆ 3 ದಿವಸ ಪೈಲರಿ ಮತ್ತ ಲೈವ್, ಅದನ್ನು ಮತ್ತ ಲೈವ್ ಬಂದು ಅವನಿಗೆ ಧಮಕಿ ಕೊಡ್ತಿದ್ದ. ಅಂದ್ರೆ ಈ ಒಂದು ಏನು ಒಕ್ಕೂಟ ಅಂದ್ರೆ ಈ ಜಾನಪದ ಕಲಾವಿದರೆಲ್ಲ ಸೇರ್ಕೊಂಡು ಒಂದು ಕೂಟ ಮಾಡ್ಬಿಟ್ಟು ಒಂದು ಸಮಾವೇಶ ಮಾಡ್ತಾರೆ. ಹಾ ಹಾ ಅದಾದ ಬಳಿಕ ಒಂದು ಲೈವ್ ಅಲ್ಲಿ ಬರ್ತಾರೆ ಅಂತ ಕಾಣಿಸುತ್ತೆ. ಈಗ ನೀವೇನ್ ಸಿಂಗರ್ ಹೇಳಿದ್ರಲ್ಲ, ಅವರು ಹಾ ಹಾ ಲೈವ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಹ್ಮ್. ಅವರು ಹಿರಿಯ ಕಲಾವಿದರಿಗೆ ಏನೋ ಮಾತನಾಡ್ತಾರೆ ಅಂತ. ಅದು ಆ ಸಂದರ್ಭಕ್ಕೆ ಸೂಕ್ತ ಇತ್ತೋ ಇಲ್ಲೋ ನನ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಿಮ್ ಗಮನಕ್ಕೂ ಬಂದಿದೆ ಅಂತ ಅನ್ಕೊಳ್ತೀನಿ. ಬಂದಿದೆ, ಅವ್ರು ಅಂದಿದ್ದನು ಓಕೆನಾ? ಓಕೆ, ತಪ್ಪಾಗೈತೆ ಕ್ಷಮೆ ಯಾಚಿಸ್ಯಾರ ಅವರು. ಆದ್ರೂ ಓನ್ಲಿ ಟಾರ್ಗೆಟ್. ಈಗ ನೀವ್ ಹೇಳ್ತಿರೋದು ನನ್ಗೆ ಕರೆಕ್ಟ್ ಆಗಿ ಅರ್ಥ ಆಯ್ತು. ಹ್ಮ್. ಈಗ ನೀವು ವೀರು ಜಮಖಂಡಿ ಅವ್ರು ತಗೊಂಡ್ರಿ, ಇನ್ಯಾರ್ದು ತಗೊಂಡ್ರಿ. ಹಾ ಬಟ್ ಈ ಶಕ್ತಿ ಕುಮಾರ್ ಅವರು ಅವ್ರನ್ನ ಇದರಿಂದ ಆಚೆ ಆಗ್ತೀವಿ ಏನೋ, ನಮ್ಮ ಒಂದು ಬಿಜಾಪುರ ಡಿಸ್ಟಿಕ್ ಅಲ್ಲಿ ಯಾವ್ದು ಹಾ ಕಾರ್ಯಕ್ರಮಕ್ಕೆ ಅವ್ರನ್ನ ಅಲೋ ಮಾಡ್ಕೊಳ್ಳಲ್ಲ, ಹಾ ಹಾ ಸೊ ಹಾ ಬ್ಯಾನ್ ಮಾಡ್ತೀವಿ ಅನ್ನೋ ರೀತಿ. ಬ್ಯಾನ್ ಮಾಡ್ತೀವಿ ಅನ್ನೋ ಇರುತ್ತೆ. ಇವಂದೇ ಆ ವಾಣಿಜ್ಯ ಮಂಡಳಿ ಇರುತ್ತಲ್ಲ, ಫಿಲ್ಮ್ ಚೇಂಬರ್, ಆ ತರ ಮಾತಾಡ್ತಾನ. ಏನೋ ಈಗ ಅವ್ನ ಅಧ್ಯಕ್ಷ. ಅವ್ರದ್ದು ಒಂದು ಇಂಟೆನ್ಷನ್ ಏನೋ ಇರ್ಬೋದು, ಇವ್ರದ್ದು ಒಂದು ಇಂಟೆನ್ಷನ್ ಏನೋ ಇರ್ಬೋದು. ಸೊ ಹಾ ಸಹಜವಾಗಿ ನಾನು ಹೇಳ್ತಿರೋದು, ಸಹಜವಾಗಿ ಅವ್ರ ಕಡೆನೂ ತಪ್ಪಾಗಿರುತ್ತೆ, ಇವ್ರ ಕಡೆನೂ ತಪ್ಪಾಗಿರುತ್ತೆ. ಹಾ ನಾವಿಲ್ಲ ಅಂತ ಹೇಳ್ತಲ್ಲ, ಇಲ್ಲಿ ತಿದ್ದುಕೊಂಡು ಹೋಗೋದು ಮುಖ್ಯ ಆಗಿದೆ. ಹಾ ಇವತ್ತು ನಾನೇ ಮತ್ತೆ ಆಗ್ಲಿ, ನಮ್ ಕಡೆ ನೀವೇ ಇವತ್ತು ನಾವ್ ಆಗಿರ್ಲಿ. ಮಾತಾಡ್ತೀವಲ್ಲ, ನಂದು ಸ್ವತಃ ನಾ ಹೇಳ್ತೇನ್ರಿ, ನಂದು ತಪ್ಪಾಗಿರ್ಬೋದು ಮೋಸ್ಟ್ಲಿ. ಆದ್ರ ನಾನಂತೂ ನೀ ಟಾರ್ಗೆಟ್ ಮಾಡ್ಬೇಡಪ್ಪ. ಆದ್ರೆ ಇವನು ಆರೋಪ ಏನ್ ಕೊಟ್ಟನ, ನನಗ್ ಯೂಸ್ ಮಾಡ್ಕೊಂಡು ವ್ಯೂಸ್ ಹೆಚ್ಚಿಸ್ಬೇಕಂದು, ಅದಕ್ಕೆ ಅವ್ರು ನನ್ನ ಹೆಸರು ತಗೋತಾ ಇದ್ದಾರ ಅಂದನಲ್ಲ ರೀ ಬಕೀಟ ಶಕ್ತಿ ಕುಮಾರ. ಹ್ಮ್. ಸೊ ನಾ ಅವನಿಗೆ ಅದಕ್ಕೆ ನಾ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ನಿನಗ ನನ್ನ ಸೋಷಿಯಲ್ ಮೀಡಿಯಾ ಅವಶ್ಯಕತೆನೇ ಇಲ್ಲ, ನನಗೆ ಅವಶ್ಯಕತೆನೇ ಇದ್ದಿತ್ತಿಲ್ಲ. ಹ್ಮ್ ಒಬ್ಬ ಅಮಾಯಕ ಅವಂದೇನೋ ಠೀಕ್ ಅದ, ತಪ್ಪು ಮಾಡಿರ್ಬೋದು, ತಿಳಿದಾರ ತಪ್ಪಾಗಿರ್ಬಹುದು. ಹ್ಮ್ ಆದ್ರೆ ನೀ ಯಾರು ಟಾರ್ಗೆಟ್ ಮಾಡವ? ಹ ಹ್ಮ್ ಕೋರ್ಟ್ ಇದೆ, ಕಾನೂನು ಇದೆ, ಆಯ್ತು. ಎಲ್ಲಿದ್ದಿ? ಮೊದ್ಲು ಬೆಳೆಸವ್ ನೀನೇ ಹ್ಮ್ ಹಾಡಿ ಹೋಗ್ತಿ. ನಾ ಏನೇ ಜಾನಪದ ಕೇಳಿದ್ರು ಕೂಡ ನಾನು ಮ್ಯೂಸಿಕ್ ಮೈಲರದು ಮತ್ತು ವೀರು ಜಮ್ಕಂಡಿದ್ದು ಅಂತ ಕೇಳ್ತೀನಿ ಅತ್ತಿ. ಸ್ವಂತ ನೀನೇ ಅಶ್ಲೀಲ ಜಾನಪದ ಹಾಡಿ, ಇದು ಎಷ್ಟು ಯೋಗ್ಯ? ಹ್ಮ್ ಹಾ ಓಕೆ, ನಾವು ತಪ್ಪಾಗ್ಯದ ಅನ್ಲತ್ತೀವಿ, ಅವ್ರ ಪರವಾಗಿ ನಾ ಅದೇ ಹೇಳ್ತಾ ಅವ್ರು ಇದ್ದೀನಿ. ಅದಕ್ಕೆ ಹೇಳಿದ್ರು, ಮುಂಚೆ ಚೆನ್ನಾಗಿ ಆಡ್ತಿದ್ರು, ಅದಕ್ಕೋಸ್ಕರ ನಾನು ಅವ್ರ ಅಭಿಮಾನಿ ಅಥವಾ ಅವ್ರ ಸಾಂಗ್ ಕೇಳ್ತೀನಿ ಅಂತ ಹೇಳ್ದೆ. ಈಗ ಅವರು ಹ್ಮ್ ಅದನ್ನೇ ಮುಂದುವರೆದು ಅಶ್ಲೀಲತೆ ಜಾಸ್ತಿ ಮಾಡಿಬಿಟ್ರು, ಹ್ಮ್ 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 ಹಾಗಾಗಿ ನಾನು ಅವ್ರನ್ನ ಏಟ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಓಪನ್ ಆಗಿ ಅವ್ರು ಕೂಡ ಹೇಳ್ತಿದಾರಲ್ಲ. ಈಗ ನಿಮ್ ರೀತಿನೇ ಹ್ಮ್ 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 ಅವರು ಹ್ಮ್ ಕೂಡ ಅದನ್ನೇ ಓಪನ್ ಆಗಿ ಹೇಳ್ತಿರೋದು, ಶಕ್ತಿ ಕುಮಾರ್ ಅವರು. ಈಗ ನಾನು ಶಕ್ತಿ ಕುಮಾರ್ ಅದೇ ಹೇಳ್ತಾ ಇದ್ದೇನ್ರಿ. ಸಂಜು ಬಸ ಏನಂದ್ರು, ಅಶ್ಲೀಲ ಪದಗಳನ್ನ ಬಿಡ್ತೀವಿ ಅಂದ್ರೆ ಇವಾಗ ಅಶ್ಲೀಲ ನೃತ್ಯ, ಅದು ಬದಾಮಿ ಬನಶಂಕರಿ ದೇವಿ ಜಾತ್ರೆಗ ಹ್ಮ್ ಅವರು ಸಮಾಜಕ್ಕೆ ಏನ್ ಸಂದೇಶ ಕೊಡೋಗತ್ತಾರ ಇವಾಗ ಇವರು ಸಂಜು ಬಸಾಯ್. ಮೊದ್ಲು ಸೀತಾ ಪತಿವರ್ತಿ ಸೀತಾ ಮಾತಾಡ್ತಾರ, ಇವ್ರು ಸೀರೆ ಹಾಕೊಳ್ಳೋದೇನು ಸಮಾಜಕ್ಕೆ. ನಾನು ಹೈಟ್ ನೋಡ್ಲಿಲ್ಲ, ವೇಟ್ ನೋಡ್ಲಿಲ್ಲ, ನಾ ಅವ್ರ ಮನಸ್ಸು ನೋಡ್ಕೆನ ಅವ್ರಿಗೆ ಪ್ರೀತಿ ಮಾಡೀನಿ. ನನಗೆ ಏನೇನೋ ಕಮೆಂಟ್ ಹಾಕಿದ್ರು, ಏನೇನೋ ಬೈದ್ರು ನಾ ಜನ ಅಂತಂದ್ರೆ ನೀ ಕೊಟ್ಟೆ ಅಮ್ಮ, ಓಕೆ, ನೀನೊಂದ್ ತಂಗಿನಿದ್ದಿ. ಆದ್ರೆ ಇವತ್ತು ನೀನು ಅದೇ ಸ್ಟೇಜ್ ಮ್ಯಾಗ ಹೋಗಿ ಅಂತ ಒಂದು ದೇವಿ ಮುಂದೆ ಅಲ್ಲಿ ಹೋಗ್ಬಿಟ್ಟು ನೀನು ತೊಟ್ಟಿರೋ ಡ್ರೆಸ್ ಯಾವ್ದು? ನೀ ಯಾವ ತರ ಡ್ಯಾನ್ಸ್ ಮಾಡಕತ್ತಿ? ಹ್ಮ್ ನೃತ್ಯ ಮಾಡು, ಭರತನಾಟ್ಯ ಮಾಡು, ಆದ್ರೆ ದೇವಿ ಮುಂದೆ ನೀ ಯಾವ ತರ ನೀನು ಸಂದೇಹ ಕೊಡ್ಬೇಕು. ಇಲ್ಲಪ್ಪ ನೀವು ಪ್ರೈವೇಟ್ ನೀವು ಯಾವ್ದೇ ಒಂದು ಕಲಾ ಸಂಚನ ಇಟ್ಕೋರಿ, ಯಾವ್ದೇ ಒಂದು ಥಿಯೇಟರ್ ಮಾಡ್ಕೋರಿ, ಅಲ್ಲಿ ನಿಮಗ 200 ತಗೋರಿ, 500 ರೂಪಾಯಿ ತಗೋರಿ, ನೀವು ಬಿಕಿನಿ ಮೇಲೆ ಡ್ಯಾನ್ಸ್ ಮಾಡಿದ್ರು ನಾವ್ ಯಾರನ್ನು ಕೊಡಲ್ಲ. ಯಾಕಂದ್ರೆ ಒಂದು ಜಾತ್ರೆ ಇದೆ, ಆ ಜಾತ್ರೆಗೆ ಎಲ್ಲಾ ಅಕ್ಕ ತಂಗಿಯರು, ದೊಡ್ಡ ದೊಡ್ಡ ನಾಯಕರು, ಒಂದು ಸಮಾಜದ ಪೊಲೀಸ್ ಡಿಪಾರ್ಟ್ಮೆಂಟ್, ಅಡ್ವೊಕೇಟ, ಹ್ಮ್ ಡಾಕ್ಟರ್ಸ್ ಇರ್ತಾರೆ, ಎಲ್ಲ ಒಂದ್ ಸಮಾಜ ಅಕ್ಕ ತಂಗಿಯರು ಕೂಡಿ ಅಲ್ಲಿ ಹೋಗಿರ್ತೀವಿ.
ಹ್ಮ್ ಈ ತರ ಒಂದ್ ಡ್ಯಾನ್ಸ್ ಆದ್ಮೇಲೆ ನನಗೂ 2 ಹೆಣ್ಣು ಮಕ್ಕಳು, ಅದು ಏನ್ ಪರಿಣಾಮ ಬೀಳುತ್ತೆ ಗೊತ್ತಾ ಅಂದೆ ನಾನು. ಹ್ಮ್ ಮತ್ತೆ ಇದು ಯಾಕೆ ನೀನು ಯಾಕೆ ಧ್ವನಿ ಎತ್ತಾ ಇಲ್ಲ? ಶಕ್ತಿಕುಮಾರ್ ಬಕೀಟ್ ಚಾನಲ್ ಹ್ಮ್ ಬರೋಬರ್ ಅಲ್ವಾ? ಈಗ 2-3 ದಿವಸದಿಂದ ಸ್ಟೋರಿ ಸರ. ಅವ ಫೋನ್ ಮಾಡಿ ಹೇಳ್ದ ಅಶ್ಲೀಲ ಜಾನಪದ ಬಿಟ್ಬಿಟ್ಟ, ಈಗ ಅಶ್ಲೀಲ ನೃತ್ಯ ಚಾಲು ಮಾಡ್ಬಿಟ್ಟ. ಅಂದ್ರೆ ಈಗ ಇಲ್ಲಿ ಮೇಲ್ನೋಟಕ್ಕೆ ಏನ್ ಕಾಣಿಸುತ್ತೆ ಪುಂಡ್ಲಿಕ್ ಅವ್ರೆ, ಹ್ಮ್ ಈಗ ನೀವ್ ಹೇಳೋ ಪ್ರಕಾರ ಸಂಜು ಬಸಯ್ಯನವರು ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಅವ್ರನ್ನ ಕೈ ಬಿಟ್ಬಿಟ್ರು, ಇನ್ಮೇಲೆ ನಾನು ಏನು ಮಾಡಲ್ಲ ಅಂದ ತಕ್ಷಣ ಅವ್ರನ್ನ ಕೈ ಬಿಟ್ಬಿಟ್ರು. ಬಟ್ ವೀರು ಜಮಖಂಡಿನ ಮ್ಯೂಸಿಕ್ ಮೇಲರ್ನ ಇನ್ನೂ ಕೈ ಬಿಡ್ತಿಲ್ಲ ಅಂತ ನೀವ್ ಹೇಳ್ತಿರೋದು ಓಕೆನಾ? ಹಾ ಹಾ ಓಕೆ. ಈಗ ಇಲ್ಲಿ ವೀರು ಜಮಖಂಡಿ ಅವರು ಕೂಡ ಆ ಹಾ ಒಂದು ಮಾತನ್ನ ಹೇಳಿ ಅಲ್ಲಿಗೆ ಬಿಟ್ಟಿದ್ರೆ ಸರಿ ಹೋಗ್ತಿತ್ತೇನೋ ಅಂತ ನನ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ನನಗೂ ಕೂಡ. ಸೊ ಅಂದ್ರೆ ಇಲ್ಲಿ ಹ್ಮ್ ಗೊಂದಲ ಏನು ಅಂತಂದ್ರೆ, ವೀರು ಜಮಖಂಡಿ ಜೊತೆನೆ ಈ ಒಂದು ಜಾನಪದ ಕಲಾವಿದ್ರು ಅಥವಾ ಹಿರಿಯ ಕಲಾವಿದ್ರು ಅಂತ ಹೇಳ್ತೇನೆ ನಾನು. ಶಕ್ತಿಕುಮಾರ್ ಬಗ್ಗೆ ಒಬ್ಬರ ಬಗ್ಗೆನೂ ನಾನು ಇಲ್ಲಿ ಮಾತನಾಡೋದಿಲ್ಲ. ಹ್ಮ್